ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಭಾಷೆಯಲ್ಲಿ ಬರುವಂಥ ಈ ನುಡಿ ಬೆರಕೆ ಮತ್ತು ನುಡಿ ಜಿಗಿತದ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇಲ್ಲಿ ನುಡಿ ಬೆರಕೆ ಏನು? ನುಡಿ ಬೆರಕೆ ಅಂದರೆ ನುಡಿ ಬೆರಕೆ ಅಂದರೆ ಕನ್ನಡ ಭಾಷಾ ಪದವಾಕ್ಯಗಳಲ್ಲಿ ಬೇರೆ ಭಾಷೆಯ ಪದಗಳನ್ನು ಬೆರೆಸಿ ಆಡುವಂಥದ್ದು, ಬರೆಯುವಂಥದ್ದು. ಈ ಒಂದು ಪ್ರಕ್ರಿಯೆಯನ್ನು ನಾವು ನುಡಿ ಬೆರಕೆ ಅಂತೇಳಿ ಕರಿತೇವೆ. ಅಂದರೆ ಕನ್ನಡ ಭಾಷೆಯ ಪದಗಳನ್ನು ಹಾಡಬೇಕಾದ್ರೆ, ಬರಿಬೇಕಾದ್ರೆ ಬೇರೆ ಭಾಷೆಯ ಪದಗಳನ್ನು ಕೂಡ ಸೇರಿಸಿ ಮಾತನಾಡುವಂಥದ್ದು, ಬರೆಯುವಂಥದ್ದನ್ನು ನಾವು ನುಡಿ ಬೆರಕೆ ಅಂತೇಳಿ ಕರಿತೀವಿ. ನುಡಿ ಬೆರಕೆ ಅಂದರೆ ಕನ್ನಡ ಭಾಷಾ ಪದವಾಕ್ಯಗಳಲ್ಲಿ ಬೇರೆ ಭಾಷೆಯ ಪದಗಳನ್ನು ಬೆರೆಸಿ ಮಾತನಾಡುವ, ಬರೆಯುವ ಪ್ರಕ್ರಿಯೆಯೇ ನುಡಿ ಬೆರಕೆ ಅಂತೀವಿ. ಅಂದರೆ ಕನ್ನಡ ಭಾಷಾ ಪದವಾಕ್ಯಗಳನ್ನು ಬಳಸುವಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಬೇರೆ ಬೇರೆ ಭಾಷೆಯ ಪದಗಳನ್ನು ಬೆರೆಸಿ ಮಾತನಾಡುವಂಥದ್ದು, ಬರೆಯುವಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ನಾವು ನುಡಿ ಬೆರಕೆ ಅಂತ ಹೇಳಿ ಕರಿತೇವೆ. ಫಾರ್ ಎಕ್ಸಾಂಪಲ್, ಅಮ್ಮ ನಾಳೆ ಪೇರೆಂಟ್ಸ್ ಮೀಟಿಂಗ್ ಇದೆ. ಇಲ್ಲಿ ನೋಡಿ, ಅಮ್ಮ ನಾಳೆ ಪೇರೆಂಟ್ಸ್ ಮೀಟಿಂಗ್ ಅನ್ನುವಂಥದ್ದು ಏನಿದೆ, ಆ ಪೇರೆಂಟ್ಸ್ ಮೀಟಿಂಗ್ ಅನ್ನುವಂಥದ್ದು ಏನಾಗ್ತದೆ, ಬೇರೆ ಭಾಷೆಯ ಪದ ಆಗ್ತದೆ. ಕನ್ನಡ ಭಾಷೆಯ ಪದದ ಜೊತೆಗೆ ನಾವು ಆಂಗ್ಲ ಭಾಷೆಯ ಪದವನ್ನು ಬಳಸಿದ್ವಿ. ಕನ್ನಡ ಟೀಚರ್ ಜಾಸ್ತಿ ಹೋಮ್ವರ್ಕ್ ಕೊಡ್ತಾರೆ ಅಂದಾಗ ಅಲ್ಲಿ ಟೀಚರ್ ಅನ್ನುವಂಥದ್ದು, ಹೋಮ್ವರ್ಕ್ ಅನ್ನುವಂಥದ್ದು ಅದೇನಾಗ್ತದೆ, ಇಂಗ್ಲಿಷ್ ಭಾಷೆಯ ಪದ ಆಗ್ತದೆ. ಆಂಗ್ಲ ಭಾಷೆಯ ಪದಗಳನ್ನು ನಾವು ಕನ್ನಡ ಭಾಷೆಯ ಪದಗಳ ಜೊತೆ ಸೇರಿಸಿದ್ದೀವಿ. ಸೊ ಅದು ನುಡಿ ಬೆರಕೆ ಆಗ್ತದೆ. ಅಮ್ಮ ನಾನು ನಾಳೆ ಲೇಟಾಗಿ ಹೇಳ್ತೀನಿ. ಅಯ್ಯೋ ಏ ಮಗು ಹೋಗಿ ಡೈರಿಯಲ್ಲಿ ಹಾಲು ತಗೋಬಾ. ಸೊ ಈ ರೀತಿಯಾಗಿ ಏನು ಕನ್ನಡ ಭಾಷಾ ಪದವಾಕ್ಯಗಳಲ್ಲಿ ಬೇರೆ ಭಾಷೆಯ ಪದಗಳನ್ನು ಬೆರೆಸಿ ಮಾತನಾಡುವಂಥ, ಬರೆಯುವಂಥ ಪ್ರಕ್ರಿಯೆ ನುಡಿ ಬೆರಕೆ ಆಗ್ತದೆ. ಇನ್ನು ನುಡಿ ಜಿಗಿತ ಏನು? ನುಡಿ ಜಿಗಿತ ಅಂದರೆ ನುಡಿ ಬೆರಕೆ ಗೊತ್ತಾಯಿತು. ಈಗ ನುಡಿ ಜಿಗಿತ ಅಂದಾಗ ಒಂದು ವಾಕ್ಯವನ್ನು ಒಂದು ಭಾಷೆಯ ನಿಯಮಾನುಸಾರ ಮುಗಿಸಿ ಇದ್ದಕ್ಕಿದ್ದಂತೆ ಮುಂದಿನ ವಾಕ್ಯವನ್ನು ಬೇರೆ ಭಾಷೆಗೆ ಜಿಗಿದು ಆ ಭಾಷೆಯಲ್ಲಿ ವಾಕ್ಯವನ್ನು ರಚಿಸುವಂಥದ್ದು ಏನಿದೆ ಅದು ನುಡಿ ಜಿಗಿತ ಆಗ್ತದೆ. ಅಂದರೆ ಒಂದು ವಾಕ್ಯವನ್ನು ಒಂದು ಭಾಷೆಯ ನಿಯಮಾನುಸಾರ ಮುಗಿಸ್ಬಿಟ್ಟು ಮುಂದಿನ ವಾಕ್ಯವನ್ನು ಬೇರೆ ಭಾಷೆಯಲ್ಲಿ ಹೇಳುವಂಥದ್ದು, ಅಥವಾ ಬೇರೆ ಭಾಷೆಗೆ ಜಿಗಿದು ಆ ಭಾಷೆಯಲ್ಲಿ ವಾಕ್ಯವನ್ನು ರಚನೆ ಮಾಡುವಂಥದ್ದು ಏನಿದೆ ಅದನ್ನು ನಾವು ನುಡಿ ಜಿಗಿತ ಅಂತ ಹೇಳಿ ಕರಿತೀವಿ. ಅಂದರೆ ಒಂದು ವಾಕ್ಯವನ್ನು ಒಂದು ಭಾಷೆಯ ನಿಯಮಾನುಸಾರ ರಚಿಸಿ ಮುಂದಿನ ವಾಕ್ಯವನ್ನು ಹೇಳುವಾಗ ಬೇರೆ ಭಾಷೆಗೆ ಜಿಗಿದು ವಾಕ್ಯ ರಚನೆ ಮಾಡುವಂಥದ್ದು. ಅಂದರೆ ನುಡಿ ಜಿಗಿತ ಅಂದರೆ ಒಂದು ವಾಕ್ಯವನ್ನು ಒಂದು ಭಾಷೆಯ ನಿಯಮಾನುಸಾರ ರಚಿಸಿ ಮುಂದಿನ ವಾಕ್ಯವನ್ನು ಹೇಳುವಾಗ
ಬೇರೆ ಭಾಷೆಗೆ ಜಿಗಿದು ವಾಕ್ಯ ರಚನೆ ಮಾಡುವಂಥದ್ದು ಏನಿದೆ ಇದನ್ನು ನಾವು ನುಡಿ ಜಿಗಿತ ಅಂತೇಳಿ ಕರಿತೀವಿ. ಅಂದರೆ ಒಂದು ವಾಕ್ಯವನ್ನು ಒಂದು ಭಾಷೆಯ ನಿಯಮಾನುಸಾರ ರಚಿಸಿ ಮುಂದಿನ ವಾಕ್ಯವನ್ನು ಹೇಳುವಂಥ ಸಂದರ್ಭದಲ್ಲಿ ಬೇರೆ ಭಾಷೆಗೆ ಜಿಗಿದು ವಾಕ್ಯ ರಚನೆ ಮಾಡುವಂಥದ್ದು. ಈಗ ಖಂಡಿತ ಬರ್ತೀನಿ ಅಂತ ನಾನು ಕನ್ನಡ ಭಾಷೆಯಲ್ಲಿ ಹೇಳಿದ್ದೀನಿ, ಖಂಡಿತ ಬರ್ತೀನಿ, ಶೋರ್ ಐ ವಿಲ್ ಕಮ್ ಅಂದಾಗ ಅಲ್ಲಿ ಫಸ್ಟು ಖಂಡಿತ ಬರ್ತೀನಿ ಅಂತ ಏನು ಹೇಳಿದೆ ಅದು ಕನ್ನಡದಲ್ಲಿ ಹೇಳಿದೆ. ನೆಕ್ಸ್ಟ್ ನಾನು ಮುಂದಿನ ಭಾಷೆಗೆ ಜಿಗಿದೆ ಇಂಗ್ಲೀಷಿಗೆ, ಅಲ್ಲಿ ಶೋರ್ ಐ ವಿಲ್ ಕಮ್ ಅಂತ ಹೇಳಿದೆ. ಸೊ ಒಂದು ಭಾಷೆಯಲ್ಲಿ ಒಂದು ವಾಕ್ಯವನ್ನು ಪೂರ್ಣಗೊಳಿಸಿ ಮತ್ತೆ ಮುಂದಿನ ವಾಕ್ಯವನ್ನು ಹೇಳುವಂಥ ಸಂದರ್ಭದಲ್ಲಿ ಬೇರೆ ಭಾಷೆಗೆ ಜಿಗುವಂಥದ್ದು ಏನಿದೆ ಅದು ನುಡಿ ಜಿಗಿತ ಆಗ್ತದೆ. ಇನ್ನೊಂದು, ನಾಳೆ ಕಾಯ್ತಾ ಇರ್ತೀನಿ, ಐ ವಿಲ್ ಬಿ ವೇಟಿಂಗ್ ಫಾರ್ ಯು. ಓಕೆ, ನಾನು ನಾಳೆ ಕಾಯ್ತಾ ಇರ್ತೀನಿ ಅನ್ನೋದು ಐ ವಿಲ್ ಬಿ ವೇಟಿಂಗ್ ಫಾರ್ ಯು ಅನ್ನುವಂಥದ್ದು. ಈ ರೀತಿ ನುಡಿ ಬೆರಕೆ ಮತ್ತು ನುಡಿ ಜಿಗಿತಾ ಇರ್ತದೆ. ನುಡಿ ಬೆರಕೆ ಅಂದರೆ ಕನ್ನಡ ಭಾಷಾ ಪದವಾಕ್ಯಗಳಲ್ಲೇ ಬೇರೆ ಭಾಷೆಯ ಪದಗಳನ್ನು ಬೆರೆಸಿ ಮಾತನಾಡುವಂಥದ್ದು, ಬರೆಯುವಂಥ ಪ್ರಕ್ರಿಯೆ. ಅಂದರೆ ಯಾವುದೇ ಒಂದು ಭಾಷೆಯಲ್ಲಿ ಇನ್ನೊಂದು ಭಾಷೆಯ ಪದಗಳನ್ನು ಸೇರಿಸಿ ಆಡೋದು ಅದು ನುಡಿ ಬೆರಕೆ ಆಗ್ತದೆ. ನುಡಿ ಜಿಗಿತ ಅಂದರೆ ಒಂದು ಭಾಷೆಯಲ್ಲಿ ಒಂದು ವಾಕ್ಯವನ್ನು ಹೇಳಿ ಮತ್ತೊಂದು ವಾಕ್ಯವನ್ನು ಹೇಳುವಂಥ ಸಂದರ್ಭದಲ್ಲಿ ಬೇರೆ ಒಂದು ಭಾಷೆಯ ವಾಕ್ಯವನ್ನು ಬಳಸುವಂಥದ್ದು ನುಡಿ ಜಿಗಿತ ಆಗ್ತದೆ. ಇದಿಷ್ಟು ನುಡಿ ಬೆರಕೆ ಮತ್ತು ನುಡಿ ಜಿಗಿತ ಅನ್ನುವಂಥ ವ್ಯಾಖ್ಯಾನ ಮತ್ತು ಉದಾಹರಣೆಗಳಾಗಿವೆ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ. ಧನ್ಯವಾದಗಳು.